ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲ ರೈಸ್ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಕೆಲಸಕ್ಕೆಲ್ಲ ಯಾರ್ಯಾರು ಹೋಗ್ತಾರೆ ಅವ್ರಿಗೂ ಕೂಡ ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ಕೇವಲ 10 ನಿಮಿಷದಲ್ಲಿ ಇದನ್ನೇ ನಾವು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಬಾಣಲಿನ ಸ್ಟವ್ ಆನ್ ಮಾಡಿಬಿಟ್ಟು ಕಾಯಕ್ಕಿಟ್ಟಿರೋದು. ಸೊ ಇದು ಕಾದಾದಮೇಲೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಅದನ್ನು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಿಲ್ಲ. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ನು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದಮೇಲೆ 1ರಿಂದ 2 ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿರೋದು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಂದರೆ 2ರಿಂದ 3 ಬೆಳ್ಳುಳ್ಳಿ ಮತ್ತು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ನೋಡ್ಬೋದು ಈ ಥರ ಕೆಂಪಾಗೋವರೆಗೂ ಅಂದರೆ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಫ್ರೈ ಆಗಿದೆ. ಸೊ ಇದನ್ನು ಇವಾಗ ಒಂದು ಪ್ಲೇಟಲ್ಲೇ ಹಾಕ್ಕೊಂಡು ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ಇವಾಗ ಅದು ತಣ್ಣಗಾಗಿದೆ. ಇದನ್ನು ಒಂದ್ಸರಿ ನಾವು ರುಬ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ಎಲ್ಲ ಮಸಾಲೆನೂ. ಸೊ ಇದನ್ನೇ ಇವಾಗ ನಾವು ಒಂದು ಚಿಕ್ಕ ಜಾರಿಗೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ, ಅಂದರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಫೈನ್ ಪೇಸ್ಟ್ ಥರ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕಾಗಿತ್ತು, ಅಂದರೆ ಮಿಕ್ಸಿ ಮಾಡ್ಕೊಂಬರ್ಬೇಕಾಗತ್ತೆ. ನೀರು ಹಾಕೋದೇನು ಬೇಡ. ಸೊ ಟೊಮೊಟೊ ಎಲ್ಲ ನೀರಿರುತ್ತಲ್ವ, ಅದಕ್ಕೋಸ್ಕರ ನೀರು ಬೇಡ. ನೋಡ್ತಾ ಇರ್ಬೋದು, ಇಷ್ಟು ಸಣ್ಣಗೆ ನಾವು ರುಬ್ಕೋಬೇಕಾಗತ್ತೆ. ಸೊ ಇಷ್ಟೇ ಮಸಾಲೆ, ಜಾಸ್ತಿ ಮಸಾಲೆ ಏನಿಲ್ಲ ಫ್ರೆಂಡ್ಸ್. ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಕುಕ್ಕರ್ನ ನಾನು ಸ್ಟವ್ ಆನ್ ಮಾಡಿ ಬಿಸಿ ಮಾಡ್ಕೊಂಡು ಇಟ್ಕೊಳ್ಳೋದು. ಇದಕ್ಕೆ ಇವಾಗ ನಾವು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು. ಸೊ ಕಾದಾದಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಹೂವು, ಏನೇನು ಮಸಾಲ ಐಟಮ್ಸ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೆಂಪಗಾಗೋವರೆಗೂ 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾವು ಚಿಕ್ಕದು ಮೀಡಿಯಮ್ ಸೈಜ್ದು ಈರುಳ್ಳಿನ ನಾವು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ನಾವು ಬಳಸ್ತಾ ಇದ್ದೀವಿ. ಮತ್ತು ಒಂದು ಟೊಮೊಟೊನೂ ಸಹ ಇಲ್ಲಿ ಒಗ್ಗರಣೆಗೆ ಬಳಸ್ತಾ ಇದ್ದೀವಿ. ಅಲ್ಲಿ ನಾವು ಮಸಾಲೆಗೆ ಯೂಸ್ ಮಾಡಿದ್ದೀವಿ ಮತ್ತು ಹಾಗೆ ಇಲ್ಲಿನೂ ಯೂಸ್ ಮಾಡಿದ್ದೀವಿ. ಸೊ ಒಂದೊಂದು ಚಿಕ್ಕದು ಈರುಳ್ಳಿ ಮತ್ತು ಟೊಮೊಟೊ ಆದರೆ ಸಾಕಾಗುತ್ತೆ. ಸೊ ಇದಕ್ಕೆ ಇವಾಗ ನಾವು ರುಬ್ಬಿರುವಂತಹ ಮಸಾಲೆ ಏನಿರುತ್ತಲ್ಲ, ಸೊ ಅದನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ನೋಡಿ, ಈರುಳ್ಳಿ ಮತ್ತು ಟೊಮೊಟೊಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಇದೇನು ಹಸಿ ಮಸಾಲೆ ಏನು ಜಾಸ್ತಿ ಇರಲ್ಲ ಫ್ರೆಂಡ್ಸ್. ಹುರ್ಕೊಂಡ್ರೆ ಸೊ ಕಡಿಮೆ ಆಗುತ್ತೆ, ಯಾಕಂದ್ರೆ ನಾವು ಈರುಳ್ಳಿ ಮತ್ತು ಆಮೇಲೆ ಟೊಮೊಟೊ ಎಲ್ಲ ಹುರಿದಿರೋದು. ಸೊ ಅಷ್ಟು ಹಸಿ ವಾಸನೆ ಇರಲ್ಲ. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು, ಇವಾಗ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಹೇಗೆ ಬೇಕು ನೋಡಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿನೂ ಹಾಕಿರ್ತೀವಿ. ಸೊ ಖಾರ ನೋಡ್ಕೊಂಡು ನೀವು ಈ ಹದದಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ ಖಾರ ಮನೇಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೀವು ನೋಡ್ಕೊಂಡು ಹಾಕ್ಕೋರಿ. ಮಕ್ಕಳು ಅದು ಇದ್ದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಫ್ರೆಂಡ್ಸ್. 1 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ. ಸೊ 1 ನಿಮಿಷ ನೀವು ಲಿಡ್ನ, ಯಾವುದಾದ್ರೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಎಣ್ಣೆ ಬಿಟ್ಕೋವರೆಗೂ ಈ ಥರ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗ್ತಾ ಇದೆ. ಇವಾಗ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಇವಾಗ ಅಕ್ಕಿನ ಒಂದು 10 ನಿಮಿಷ ಅಷ್ಟೇ, 10ರಿಂದ 15 ನಿಮಿಷ ನೆನೆಯಿಟ್ಟಿರೋದು ಅಷ್ಟೇ. ತೊಳೆದು ನೆನೆ ಇಟ್ಟಿದ್ದೆ ನಾನು. ಅದೇ ಅಕ್ಕಿನ ಇವಾಗ ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾಯಿದ್ದೆ ನಾನು. ಬಿಫೋರೇ ವಾಟ್ರ್ ಹಾಕ್ತಾಯಿಲ್ಲ ಇಲ್ಲಿ. ಇವಾಗ ಇದು ಮಸಾಲೆಲೆಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕಂತೆ. ನೋಡಿ, ನೀರು ಒಂದು ಕಡೆ, ಮಸಾಲೆ ಒಂದು ಕಡೆ ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳಲ್ಲ. ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು. ಚೆನ್ನಾಗಿ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಬಿಸಿನೀರನ್ನು ನಾನಿಲ್ಲಿ ಸೇರಿಸ್ಕೊತಾ ಇರೋದು, ಅಂದರೆ ಸ್ವಲ್ಪ ಕಾಯಿಸ್ಕೊಂಡಿರೋದು, 1 ನಿಮಿಷ 2 ನಿಮಿಷ ಕಾಯಿಸ್ಕೊಂಡಿರೋದು. ಈ ಒಂದು ಬಟ್ಲಲ್ಲಿ 1 ಬಟ್ಲು ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ಇದು ಅಂದರೆ 1:2, ಅಂದರೆ ಅದು ಬಟ್ಲು 2 ನಾನು ನೀರನ್ನು
ಇಲ್ಲಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಬೊಟ್ನ ಅಂದರೆ ಅದೊಂದು ಬಾಕ್ಸ್, ಅದು ಬಾಕ್ಸಲ್ಲಿ ಒಂದು ಬಾಕ್ಸ್ ತೊಗೊಂಡಿರೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಇವಾಗ ಇದನ್ನು ಕುಕ್ಕರ್ ಲಿಡ್ನ ಹಾಕೋದೇನು ಬೇಡ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಅದು ಸ್ವಲ್ಪ ಕುದೀಲಿ. ಒಂದು ಕುದಿ ಕುದ್ರೆ ಸಾಕು, ಜಾಸ್ತಿ ಏನು ಬೇಡ ಫ್ರೆಂಡ್ಸ್. ಯಾಕಂತಂದರೆ ನಾವು ಮತ್ತು ಹಾಗೆ ಹಾಕಿಬಿಟ್ರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸೊ ಮಸಾಲೆ ಒಂದು ಕಡೆ ನಿಂತ್ಕೊಂಡಿರುತ್ತೆ, ಅಕ್ಕಿ ಒಂದು ಕಡೆ ನಿಂತ್ಕೊಂಡ್ರೆ ಬಿಳಿ 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 ಥರ ಇರುತ್ತೆ. ಸೊ ಹೀಗೆ ಒಂದು ಕುದ್ದಾದಮೇಲೆ ನಾವೇನಾದರೂ ಲಿಡ್ಡೆಲ್ಲ ಕ್ಲೋಸ್ ಮಾಡ್ಕೊಂಡು ವಿಸಿಲ್ ಹಾಕಿಸ್ಕೊಂಡ್ರೆ ನಿಜವಾಗ್ಲೂ ಪರ್ಫೆಕ್ಟಾಗಿ ಬಂದಿರುತ್ತೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಒಂದು ಸರಿ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನಾನು 2 ವಿಸಿಲ್ನ ಹಾಕ್ಕೊಂಡಿರೋದು ಫ್ರೆಂಡ್ಸ್. ಜಾಸ್ತಿ ವಿಸಿಲ್ ಹಾಕ್ಕೋಬೇಡಿ, ತಳ ಹಿಡಿದ್ಬಿಡುತ್ತೆ. ಯಾಕಂದರೆ 1:2 ಅಷ್ಟು ನಾವು ವಾಟರ್ ಹಾಕ್ಕೊಂಡಿರ್ತೀವಿ, ಜಾಸ್ತಿ ವಾಟರ್ ಹಾಕಿರಲ್ಲ, ಅದಕ್ಕೋಸ್ಕರ. ಸೊ 2 ವಿಸಿಲ್ ಆದಮೇಲೆ ನಾನು ಅಂದರೆ ಸ್ವಲ್ಪ ಆರಿದಾದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳ ಟಿಫನ್ ಬಾಕ್ಸ್ಗೆ ಅಂತ ರೆಡಿ ಮಾಡಿರೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮೊಸರು ಬಜ್ಜಿ ಜೊತೆ ಅಂತೂ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಈ ಮಸಾಲ ರೈಸ್ ನಿಮಗೆ ಜಾಸ್ತಿ ಟೈಮ್ ಸಹ ಹಿಡಿಯೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸರಿ ಮಾಡ್ಕೊಂಡು ತಿನ್ನಿ, ಪದೇ ಪದೇ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ಹೇಳಿ ಫ್ರೆಂಡ್ಸ್. ನೋಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇಂಥ ರೈಸ್ ಎಲ್ಲ. ಉದ್ರುದ್ರಾಗಿ ಬಂದಿತ್ತು. ನೀವೊಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.